ಹಾಯ್ ಹಲೋ ನಮಸ್ತೆ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ವಿಷಯ ಅಂತ ಅಂದರೆ, ಒಬ್ಬ ಚಿಕ್ಕ ಹುಡುಗ ಸುಮ್ಮನೆ ಟಾಂಗ್ ಕೊಡ್ಕೊಂಡು ಬತ್ತಲೇ ಇದ್ದಾನೆ ಇನ್ಸ್ಟಾಗ್ರಾಮಲ್ಲಿ. ನಾನು ಇನ್ಸ್ಟಾಗ್ರಾಮಲ್ಲೇ ಕೊಟ್ಟೆ, ಒಂದು ವೀಡಿಯೋ ಕೊಟ್ಟೆ. ಆಮೇಲೆ ಸ್ವಲ್ಪ ವಿಷಯ ಗೊತ್ತಾಯಿತು, ತಲೆ ಸರಿ ಇಲ್ಲ ಅಂತವ ಹುಡುಗನಿಗೆ. ಏನು ಮಾಡೋಕ್ಕಾಗಿಲ್ಲ. ಗಂಡು ಜೊತೆ ಗುದ್ದಾಡ್ಬೋದು, ಸಗಣಿ ಜೊತೆ ಗುದ್ದಾಡಲಿಕ್ಕೆ ಇಷ್ಟ ಇಲ್ಲ. ಸಗಣಿ ಜೊತೆ ಗುದ್ದಾಡಿದ್ರೆ ನಮ್ಮ ಮೈ ಬುಲ್ಸು. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಬುದ್ಧಿ ಬಲ, ಭುಜ ಬಲ ಮತ್ತು ನಾಲ್ಗೆ ಬಲ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡಿದ್ರೆ ಉತ್ತಮ ಅನಿಸುತ್ತೆ. ಅದು ನನಗೆ ಗೊತ್ತು ಹೆಂಗೆ ಯೂಸ್ ಮಾಡಬೇಕು ಅಂತವ. ಇಲ್ಲೈತೆ, ನೀನೇನು ಮಾಡ್ಕೊತೀಯ ಮಾಡ್ಕೊಳಪ್ಪ ಶಿಷ್ಯ, ಆರಾಮಾಗಿ ಮಾಡ್ಕೊ. ಎಷ್ಟು ವೀಡಿಯೋ ಮಾಡ್ಕೊತೀಯ ಮಾಡ್ಕೊ, ನನಗೇನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ನೀನೇನು ಬೇಕಾದರೂ ಮಾಡ್ಕೊ, ನಾನೇ ಪರ್ಮಿಷನ್ ಕೊಟ್ಟಿದ್ದೀನಿ. ಎಂಜಾಯ್ ದ ವೀಡಿಯೋ. ಮತ್ತು ಇನ್ನೊಂದು, ಊರು ಅಂದಮೇಲೆ ಹಂದಿಗಳು ಇದ್ದೇ ಇರ್ತವೆ. ಆ ಹಂದಿಗಳ ಕೆಲಸ ಏನಪ್ಪ ಅಂತ ಅಂದರೆ ಹೊಲಸು ತಿನ್ನೋ ಕೆಲಸ. ಹಂದಿಗಳು ಹೊಲಸು ತಿಂದರೆ ಊರು ಶುಚಿಯಾಗುತ್ತೆ. ಅದೇ ರೀತಿ ನಮ್ಮ ಮನಸ್ಸಲ್ಲಿ ಇಂಥವ್ರು ಬಂದರೆ ನಮ್ಮ ಮನಸ್ಸಿಗೆ ಒಂಥರ ಶುಚಿಯಾಗುತ್ತೆ. ತಲೆ ಕೆಡ್ಸ್ಕೊಳ್ಳೋಕ್ಕಿಲ್ಲ. ಏನು ಅಂತೀಯ ಅನ್ಕೊ, ತಲೆ ಕೆಡ್ಸ್ಕೊಬೇಡ, ಎಂಜಾಯ್. ನಮಗೆಲ್ಲ ನಿಂಗೆ ಟೈಮ್ ಕೊಡೋಕ್ಕಾಗಲ್ಲಪ್ಪ ಶಿಷ್ಯ. ನಮಗೆ 4:15ಗೆ ಎದ್ದು ಹಸುಗಳ ಹತ್ರ ಹೋಗಿ ಅದು ಕ್ಲೀನ್ ಮಾಡಿ ಮತ್ತು ಹಾಲು ಕರೆದು ತಗೊಂಡಾಗ ಹಾಕಿ ತಿರ್ಗಾ ಬಂದು ಮೇವುಗಳೆಲ್ಲ ಹೊಂಚ್ಕೋಬೇಕು ಅಂತ ಅಂದರೆ ಅರ್ಧ ಟೈಮ್ ಅಲ್ಲೇ ಹೋಗ್ಬಿಡ್ತದೆ. ಇನ್ನು ಮಿಕ್ಕಿರೋ ಟೈಮಲ್ಲಿ ನಾನು ರೆಸ್ಟ್ ಮಾಡಬೇಕು, ಇಲ್ಲ ನಿನ್ನಂಥವ್ರಿಗೆ ವೇಸ್ಟ್ ನನ್ನ ಮಕ್ಳಿಗೆ ಟೈಮ್ ಕೊಡಬೇಕು, ಒಂದೂ ಗೊತ್ತಾಗ್ತಿಲ್ಲ. ನಾನು ಕೊಡಲ್ಲ, ನಿಂಗೆ ಟೈಮ್ ಕೊಡಲ್ಲ. ನೀನೇನು ಮಾಡ್ಕೊತೀಯ ಮಾಡ್ಕೊ, ಹೋಗಿ ಎಂಜಾಯ್. ನೀನು ವೀಡಿಯೋ ಮಾಡ್ತೀಯಾ, ನಿನ್ನ ಸ್ವಂತ ಬುದ್ಧಿಯಿಂದ ವೀಡಿಯೋ ಮಾಡು. ಯಾರೋ ಹೇಳ್ಕೊಟ್ಟಿದ್ದ ಡೈಲಾಕು, ಪಕ್ಕದಲ್ಲಿ ಹೇಳ್ಕೊಡೋ ಚೂತ್ಯ ನನ್ನ ಮಕ್ಳಿಗೆ ಅವ್ರ ಮಾತನ್ನ ಕೇಳ್ಕೊಂಡು ವೀಡಿಯೋ ಮಾಡೋಕ್ಕೆ ಬರಬೇಡ. ಯಾಕೆ ಅಂತ ಅಂದರೆ ಅದು ನಿನ್ನ ಪ್ರಾಬ್ಲಮ್ ಆಗುತ್ತೆ. ಒಂದು ಪಕ್ಷ ನಾನು ಕಂಡಿರೋಂಗೆ ಅದು ನಿನ್ನ ಪ್ರಾಬ್ಲಮ್ ಆಗುತ್ತೆ ಹೊರ್ತು ಅವ್ರಿಗೇನೂ ಆಗೋದಿಲ್ಲ. ಅವ್ರು ಆರಾಮಾಗೇ ಇರ್ತಾರೆ. ಅಂಥ ಚೂತ್ಯ ಮಾತುಗಳನ್ನ ನೀನು ಕೇಳೋಕೆ ಹೋಗಬೇಡ. ಅಂಥ ಚೂತ್ಯಗಳು ಜೀವನದಲ್ಲಿ ಬರ್ತಾರೆ ಹೋಗ್ತಾರೆ. ಅಂಥವನ್ನ ಸೈಡ್ ತಳ್ಬಿಡು. ಆವಾಗ ನೀನು ಉದ್ಧಾರ ಆಗ್ತೀಯ ಅನ್ಕೋತೀನಿ. ನನ್ನ ಪ್ರಕಾರ ಅಲ್ಲಿವರೆಗೂ ನೀನು ಹಿಂಗೆ ಇರ್ತೀಯ. ಆನೆ ನಡ್ಕೊಂಡು ಹೋಗ್ತಾಯಿದ್ರೆ ಅಕ್ಕಪಕ್ಕ ಇರೋ ಜಂತುಹುಳಗಳು ಮತ್ತು ಹಂದಿಗಳು ಎಲ್ಲ ಗುಡ್ರಿಕೆ ಆಗ್ತವಂತೆ. ಆವಾಗ ಆನೆ ಏನು ತಲೆ ಕೆಡ್ಸ್ಕೊಳ್ಳವಂತೆ, ಅದ್ರ ಪಾಡಗಾದ್ರೂ ಹೋಗ್ತಾ ಇರ್ತದಂತೆ. ಅದೇ ರೀತಿ ನನ್ನ ಜೀವನದಲ್ಲಿ ಇಂಥವು ಬರ್ತವೆ ಹೋಗ್ತವೆ. ನಾವು ತಲೆ ಕೆಡ್ಸ್ಕೊಳ್ಳೋಕ್ಕಿಲ್ಲ. ನಮ್ಮ ದಾರಿ ಏನೈತೆ, ನನ್ನ ಫೋಕಸ್ ಏನೈತೆ, ಆ ಫೋಕಸಲ್ಲಿ ಹೋಗ್ತಾ ಇರ್ತೀನಿ. ಮಾಡ್ಕೊತೀಯ ಎಷ್ಟು ಬೇಕಾದ್ರೂ ಮಾಡ್ಕೊ, 100 ವೀಡಿಯೋ ಮಾಡ್ಕೊ, ತಲೆ ಕೆಡ್ಸ್ಕೊಳ್ಳೋಕ್ಕಿಲ್ಲ. ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಆ ಫೋಕಸ್ ಕಡೆ ಹೋಗ್ತಾ ಇರ್ತೀನಿ. ಎಂಜಾಯ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.